ಸೊ ಇವತ್ತು ನಾವು 30 ವಾಕ್ಯಗಳನ್ನು ಕಲಿಯುವ. ಮೊದಲನೇದಾಗಿ ನೀವು ಕೂಡ ರಿಪೀಟ್ ಮಾಡಬೇಕಾಗ್ತದೆ. ಅಂದ್ರೆ ನಾವು ಹೇಳಿದಷ್ಟು ನಾವು ಮಾತನಾಡಲು ಸುಲಭವಾಗ್ತದೆ ಯಾವುದೇ ಒಂದು ಭಾಷೆಯನ್ನು. ಸೊ ಮೊದಲನೇದಾಗಿ ಐ ನೀಡ್ ಟು ಕ್ಲೀನ್ ದ ಕಿಚನ್. ಐ ನೀಡ್ ಟು ಕ್ಲೀನ್ ದ ಕಿಚನ್ ಅಂದರೆ ನಾನು ಅಡುಗೆ ಮನೆ ಸ್ವಚ್ಛಗೊಳಿಸಬೇಕು, ನನಗೆ ಅಡುಗೆ ಮನೆ ಸ್ವಚ್ಛಗೊಳಿಸಬೇಕು. ಈ ತರ ಐ ನೀಡ್ ಟು ಕ್ಲೀನ್ ದ ಕಿಚನ್. ರಿಪೀಟ್ ಮಾಡಿ, ಐ ನೀಡ್ ಟು ಕ್ಲೀನ್ ದ ಕಿಚನ್. ಎರಡನೇದಾಗಿ ದ ಕ್ಲೋತ್ಸ್ ಆರ್ ಡ್ರೈ ನೌ. ದ ಕ್ಲೋತ್ಸ್ ಆರ್ ಡ್ರೈ ನೌ ಅಂದ್ರೆ ಬಟ್ಟೆಗಳು ಒಣಗಿವೆ. ದ ಕ್ಲೋತ್ಸ್ ಆರ್ ಡ್ರೈ ನೌ. ರಿಪೀಟ್ ಮಾಡಿ. ಈಗ ಮೂರನೇದಾಗಿ ಪ್ಲೀಸ್ ಪಾಸ್ ಮೀ ದ ಸಾಲ್ಟ್. ಪ್ಲೀಸ್ ಪಾಸ್ ಮೀ ದ ಸಾಲ್ಟ್. ದಯವಿಟ್ಟು ನನಗೆ ಉಪ್ಪು ಕೊಡಿ. ಪ್ಲೀಸ್ ಪಾಸ್ ಮೀ ದ ಸಾಲ್ಟ್. ಸೊ ನಾಲ್ಕನೇದು ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್. ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಅಂದರೆ ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ. ಐದನೇ ವಾಕ್ಯ ವಾಟ್ ಶುಡ್ ಐ ಕುಕ್ ಟುಡೇ. ವಾಟ್ ಶುಡ್ ಐ ಕುಕ್ ಟುಡೇ ಅಂದ್ರೆ ನಾನು ಇವತ್ತು ಏನು ಅಡುಗೆ ಮಾಡಲಿ. ವಾಟ್ ಶುಡ್ ಐ ಕುಕ್ ಟುಡೇ. ಆರನೇ ವಾಕ್ಯ ದ ವಾಟರ್ ಇಸ್ ಬಾಯ್ಲಿಂಗ್. ದ ವಾಟರ್ ಇಸ್ ಬಾಯ್ಲಿಂಗ್ ಅಂದರೆ ನೀರು ಕುದಿಯುತ್ತಿದೆ. ದ ವಾಟರ್ ಈಸ್ ಬಾಯ್ಲಿಂಗ್. ಏಳನೇ ವಾಕ್ಯ ಟರ್ನ್ ಆಫ್ ದ ಲೈಟ್ ಪ್ಲೀಸ್. ಟರ್ನ್ ಆಫ್ ದ ಲೈಟ್ ಪ್ಲೀಸ್ ಅಂದ್ರೆ ದಯವಿಟ್ಟು ದೀಪ ಆರಿಸಿ. ಟರ್ನ್ ಆಫ್ ದ ಲೈಟ್ ಪ್ಲೀಸ್. ಎಂಟನೇ ವಾಕ್ಯ ನೋಡುವ. ಐ ವಿಲ್ ವಾಶ್ ದ ಡಿಶಸ್ ಲೇಟರ್. ಐ ವಿಲ್ ವಾಶ್ ದ ಡಿಶಸ್ ಲೇಟರ್ ಅಂದ್ರೆ ನಾನು ಪಾತ್ರೆಗಳನ್ನು ನಂತರ ತೊಳೆಯುತ್ತೇನೆ. ಒಂಬತ್ತನೇ ವಾಕ್ಯ ನೋಡುವ. ಈಸ್ ದ ಡೋರ್ ಲಾಕ್ಡ್. ಈಸ್ ದಿ ಡೋರ್ ಲಾಕ್ಡ್ ಅಂದರೆ ಬಾಗಿಲು ಬೀಗ ಹಾಕಿದೆಯೇ. ಬಾಗಿಲಿಗೆ ಬೀಗ ಹಾಕಿದೆಯೇ. ಈಸ್ ದ ಡೋರ್ ಲಾಕ್ಡ್. ನೆಕ್ಸ್ಟ್ ವಾಕ್ಯ ಸೆಂಟೆನ್ಸ್ 10. ವೇರ್ ಇಸ್ ಮೈ ಕೀ. ವೇರ್ ಈಸ್ ಮೈ ಕೀ ಅಂದ್ರೆ ನನ್ನ ಕೀ ಎಲ್ಲಿ. ಈಗ ನಾವು ಸ್ಟೂಡೆಂಟ್ಸ್ ಲೈಫ್ ಮತ್ತು ಅವರ ಸ್ಟಡಿ ಅಧ್ಯಯನಕ್ಕೆ ಬೇಕಾಗುವ ಕೆಲವೊಂದು ಉಪಯುಕ್ತ ವಾಕ್ಯಗಳನ್ನು ಕಲಿಯುವ. ಸೊ 11ನೇದು ವಾಕ್ಯ ಐ ಹ್ಯಾವ್ ಎ ಟೆಸ್ಟ್ ಟುಮಾರೋ. ಐ ಹ್ಯಾವ್ ಎ ಟೆಸ್ಟ್ ಟುಮಾರೋ ಅಂದ್ರೆ ನಾಳೆ ನನಗೆ ಪರೀಕ್ಷೆ ಇದೆ. ಐ ಹ್ಯಾವ್ ಎ ಟೆಸ್ಟ್ ಟುಮಾರೋ. ಸೆಂಟೆನ್ಸ್ 12. ಕ್ಯಾನ್ ಐ ಬಾರೋ ಯುವರ್ ಪೆನ್. ಕ್ಯಾನ್ ಐ ಬಾರೋ ಯುವರ್ ಪೆನ್ ಅಂದ್ರೆ ನಾನು ನಿಮ್ಮ ಪೆನ್ ತೆಗೆದುಕೊಳ್ಳಬಹುದೇ. ಕ್ಯಾನ್ ಐ ಬಾರೋ ಯುವರ್ ಪೆನ್. ಸೆಂಟೆನ್ಸ್ 13 ನೋಡುವ. ಐ ನೀಡ್ ಟು ಸ್ಟಡಿ ಹಾರ್ಡ್. ಐ ನೀಡ್ ಟು ಸ್ಟಡಿ ಹಾರ್ಡ್ ಅಂದ್ರೆ ನಾನು ಕಷ್ಟಪಟ್ಟು ಓದಬೇಕು. ಕಷ್ಟಪಟ್ಟು ಓದಬೇಕು. ಐ ನೀಡ್ ಟು ಸ್ಟಡಿ ಹಾರ್ಡ್. ಸೆಂಟೆನ್ಸ್ 14. ವಾಟ್ ಈಸ್ ದ ಹೋಮ್ ವರ್ಕ್. ವಾಟ್ ಈಸ್ ದ ಹೋಮ್ ವರ್ಕ್ ಅಂದ್ರೆ ಹೋಮ್ ವರ್ಕ್ ಏನು, ಮನೆ ಕೆಲಸ ಏನು. ಸೆಂಟೆನ್ಸ್ 15. ದ ಕ್ಲಾಸ್ ಸ್ಟಾರ್ಟ್ಸ್ ಅಟ್ 9 AM. ದ ಕ್ಲಾಸ್ ಸ್ಟಾರ್ಟ್ಸ್ ಅಟ್ 9 AM. ಕ್ಲಾಸ್ ಅಥವಾ ತರಗತಿ ಬೆಳಿಗ್ಗೆ 9 ಗಂಟೆಗೆ ಶುರುವಾಗುತ್ತದೆ. ದ ಕ್ಲಾಸ್ ಸ್ಟಾರ್ಟ್ಸ್ ಅಟ್ 9 AM. 16ನೇ ವಾಕ್ಯ ಐ ಡಿಡಿಂಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಐ ಡಿಡಿಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಸೊ ಈ ತರ ಹೇಳ್ಬಹುದು. ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಅಂದ್ರೆ ಇದು ನನಗೆ ಅರ್ಥವಾಗಲಿಲ್ಲ. ನನಗೆ ಇದು ಅರ್ಥವಾಗಲಿಲ್ಲ. ಐ ಡಿಡಿಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ 17ನೇ ವಾಕ್ಯ ಲೆಟ್ಸ್ ಗೋ ಟು ದ ಲೈಬ್ರರಿ. ಲೆಟ್ಸ್ ಗೋ ಟು ದ ಲೈಬ್ರರಿ ಅಂದರೆ ಗ್ರಂಥಾಲಯಕ್ಕೆ ಹೋಗೋಣ ಅಥವಾ ಲೈಬ್ರರಿಗೆ ಹೋಗೋಣ. 18ನೇದು ವಿಚ್ ಸಬ್ಜೆಕ್ಟ್ ಡು ಯು ಲೈಕ್. ವಿಚ್ ಸಬ್ಜೆಕ್ಟ್ ಡು ಯು ಲೈಕ್ ಅಂದ್ರೆ ನಿಮಗೆ ಯಾವ ವಿಷಯ ಇಷ್ಟ, ನಿನಗೆ ಯಾವ ವಿಷಯ ಇಷ್ಟ. ವಿಚ್ ಸಬ್ಜೆಕ್ಟ್ ಡು ಯು ಲೈಕ್. ಈಗ 19ನೇ ವಾಕ್ಯ ಐ ನೀಡ್ ಎ ನ್ಯೂ ನೋಟ್ಬುಕ್. ಐ ನೀಡ್ ಎ ನ್ಯೂ ನೋಟ್ಬುಕ್ ಅಂದ್ರೆ ನನಗೆ ಹೊಸ ಪುಸ್ತಕ ಬೇಕು, ಹೊಸ ನೋಟ್ಸ್ ಬೇಕು. ಈಗ 20ನೇ ವಾಕ್ಯ ಐ ಫಿನಿಶ್ಡ್ ಮೈ ಪ್ರಾಜೆಕ್ಟ್.
ಐ ಫಿನಿಶ್ಡ್ ಮೈ ಪ್ರಾಜೆಕ್ಟ್ ಅಂದ್ರೆ ನನ್ನ ಯೋಜನೆಯನ್ನು ಮುಗಿಸಿದೆ. ಈಗ ಡೈಲಿ ಕಮ್ಯುನಿಕೇಶನ್ ಮತ್ತು ಫೀಲಿಂಗ್ಸ್ ಬಗ್ಗೆ ಕೆಲವೊಂದು ವಾಕ್ಯಗಳು ನೋಡುವ. 21ನೇ ವಾಕ್ಯ ಇವತ್ತು ನಾವು ಕಲಿಯುವುದು. ಇಟ್ ಈಸ್ ವೆರಿ ಹಾಟ್ ಟುಡೇ. ಇಟ್ ಈಸ್ ವೆರಿ ಹಾಟ್ ಟುಡೇ ಅಂದ್ರೆ ಇವತ್ತು ತುಂಬಾ ಬಿಸಿಲು ಇದೆ. 22ನೇ ವಾಕ್ಯ. ಐ ಆಮ್ ಫೀಲಿಂಗ್ ಟಯರ್ಡ್ ನೌ. ಐ ಆಮ್ ಫೀಲಿಂಗ್ ಟಯರ್ಡ್ ನೌ ಅಂದ್ರೆ ನನಗೆ ಬಹಳ ಸುಸ್ತಾಗಿದೆ. 23ನೇ ವಾಕ್ಯ. ವಾಟ್ ಟೈಮ್ ಇಸ್ ಇಟ್ ನೌ. ವಾಟ್ ಟೈಮ್ ಇಸ್ ಇಟ್ ನೌ ಅಂದ್ರೆ ಈಗ ಸಮಯ ಎಷ್ಟು. 24ನೇದು. ಕಾಲ್ ಮೀ ಲೇಟರ್. ಕಾಲ್ ಮೀ ಲೇಟರ್ ಅಂದ್ರೆ ನನಗೆ ನಂತರ ಕರೆ ಮಾಡಿ. ಕಾಲ್ ಮೀ ಲೇಟರ್. 25ನೇ ವಾಕ್ಯ. ಐ ವಿಲ್ ಬಿ ಬ್ಯಾಕ್ ಸೂನ್. ಐ ವಿಲ್ ಬಿ ಬ್ಯಾಕ್ ಸೂನ್ ಅಂದ್ರೆ ನಾನು ಬೇಗನೆ ಹಿಂದಿರುಗುತ್ತೇನೆ, ಬೇಗನೆ ಬರುತ್ತೇನೆ ಹಿಂದಿರುಗಿ. ಈ ತರ ಐ ವಿಲ್ ಬಿ ಬ್ಯಾಕ್ ಸೂನ್. 26ನೇ ವಾಕ್ಯ. ಹೌ ಮಚ್ ಡಸ್ ಇಟ್ ಕಾಸ್ಟ್. ಹೌ ಮಚ್ ಡಸ್ ಇಟ್ ಕಾಸ್ಟ್ ಇದರ ಬೆಲೆ ಎಷ್ಟು ಅಂತ ಕೇಳಲು ನಾವು ಏನ್ ಹೇಳ್ತೇವೆ? ಹೌ ಮಚ್ ಡಸ್ ಇಟ್ ಕಾಸ್ಟ್. 27ನೇ ವಾಕ್ಯ. ಐ ಆಮ್ ಹ್ಯಾಪಿ ನೌ. ಐ ಆಮ್ ಹ್ಯಾಪಿ ನೌ ಅಂದ್ರೆ ನಾನು ಈಗ ಸಂತೋಷವಾಗಿದ್ದೇನೆ. 28ನೇ ವಾಕ್ಯ. ಪ್ಲೀಸ್ ಸ್ಪೀಕ್ ಸ್ಲೋಲಿ. ಪ್ಲೀಸ್ ಸ್ಪೀಕ್ ಸ್ಲೋಲಿ ಅಂದ್ರೆ ದಯವಿಟ್ಟು ನಿಧಾನವಾಗಿ ಮಾತನಾಡಿ. ಪ್ಲೀಸ್ ಸ್ಪೀಕ್ ಸ್ಲೋಲಿ ಅಂದ್ರೆ ದಯವಿಟ್ಟು ನಿಧಾನವಾಗಿ ಮಾತನಾಡಿ. 29ನೇ ವಾಕ್ಯ. ಐ ವಾಂಟ್ ಸಮ್ ಟೀ. ಐ ವಾಂಟ್ ಸಮ್ ಟೀ ಅಂದ್ರೆ ನನಗೆ ಸ್ವಲ್ಪ ಚಹಾ ಬೇಕು, ಟೀ ಬೇಕು. 30ನೇದಾಗಿ. ಡು ಯು ನೋ ಹಿಮ್. ಡು ಯು ನೋ ಹಿಮ್ ನಿಮಗೆ ಅವನು ಗೊತ್ತಾ ಅಥವಾ ನಿನಗೆ ಅವನು ಗೊತ್ತಾ. ಡು ಯು ನೋ ಹಿಮ್ ಅಂದ್ರೆ ಡು ಯು ನೋ ಹಿಮ್ ನಿಮಗೆ ಅವನು ಗೊತ್ತಾ. ಸೊ ನಾವು 30 ಶಬ್ದಗಳನ್ನು ಕಲಿತೇವೆ. ಈಗ ಇದನ್ನು ನಾವು ರಿಪೀಟ್ ಮಾಡಿ, ನೀವು ರಿಪೀಟ್ ಮಾಡಿ ಹೇಳ್ತಾ ಹೋದ್ರೆ ಈ ಶಬ್ದಗಳು ತನ್ನಿಂತಾನೆ ನಮ್ಮ ಬಾಯಿಂದ ಸುಲಭವಾಗಿ ಉಚ್ಚಾರಣಗೊಳ್ಳುತ್ತದೆ. ಸೊ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ವಿಷಯವನ್ನು ನೋಡುವ. ಧನ್ಯವಾದ.